ಅಯೋಧ್ಯೆಯಲ್ಲಿ ಕೇಸರಿ ಲೆಕ್ಕಾಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಟ್ಟಾರೆ ಈಗ ರಾಜ್ಯದ ಪ್ರಮುಖ ಸ್ವಾಮೀಜಿಗಳಿಗೆ ಏನು ಆಹ್ವಾನ ಹೋಗಿತ್ತು, ಅವರೆಲ್ಲರೂ ಕೂಡ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಿದ್ರು. ಈಗ ಹುಟ್ಟಿರುವಂತಹ ಪ್ರಶ್ನೆ ಅಂತ ಅಂದ್ರೆ, ಈ ರೀತಿ ಆಹ್ವಾನ ಕೊಡೋದ್ರ ಮೂಲಕ ಲೋಕಸಭೆ ಚುನಾವಣೆಗೆ ರಣತಂತ್ರವನ್ನ ಹೆಣಿತಾ, ಯಾಕಂದ್ರೆ ಎಲ್ಲ ಸ್ವಾಮೀಜಿಗಳು ಭಾಗಿಯಾಗಿದ್ರು, ಜಾತಿ ಲೆಕ್ಕಾಚಾರ ಏನಾದರೂ ಆಯ್ತಾ ಅಲ್ಲಿ? ಇಂತಹ ಚರ್ಚೆಗಳು ಈಗ ಶುರುವಾಗಿದೆ. ನಾನು JDS ವಕ್ತಾರರಾದಂಥ ನಾಗೇಂದ್ರ ಪ್ರಸಾದ್ ಅವ್ರನ್ನೇ ಕೇಳ್ತೇನೆ. ಈಗ ದೇವೇಗೌಡರಿಗೂ ಆಹ್ವಾನ ಆಯಿತು, ದೇವೇಗೌಡರು ಹೋಗಿ ಬಂದರು. ಈ ವಯಸ್ಸಲ್ಲೂ ಅವರು ಅನಾರೋಗ್ಯದಲ್ಲಿ ಇದ್ರೂ ಸಹ ಹೋಗಿ ಬಂದರು, ಬಹಳ ಖುಷಿ ಪಟ್ಟರು. ಹೋಗೋಕ್ಕೂ ಮುಂಚೆ ಕೂಡ ಅವರು ಹೇಳಿದಂತಹ ಮಾತು ಪ್ರಧಾನಿ ಮೋದಿ ಅವರ ಬಗ್ಗೆ, ಅವ್ರು ಮಾಡಿದಂತಹ ಕಠಿಣ ಅನುಷ್ಠಾನ ಆಗಿರ್ಬೋದು, ರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿ ಮಾತಾಡಿದ್ದಾಗಿರ್ಬೋದು. ಸೊ ಅದ್ರ ಬಗ್ಗೆ ಹೇಳ್ತೇನೆ. ಮೊದಲನೇದಾಗಿ ತಾವು ಇವತ್ತು ಏನು ಸಬ್ಜೆಕ್ಟ್ ತೊಗೊಂಡಿದ್ದೀರಾ, ರಾಜಕೀಯದಲ್ಲೂ ಕೂಡ ಜಾತಿ ಲೆಕ್ಕಾಚಾರ ಅಂತಕ್ಕಂಥದ್ದು ಯಾವುದೇ ರಾಜಕೀಯ ಪಕ್ಷದಲ್ಲಿ ತಂದೆ ಅಂತ ಲಾಭ ಇರ್ತಕ್ಕಂಥದ್ದನ್ನು ನೋಡ್ಕೊಳ್ಳೋಕ್ಕೆ ಅವರು ಸ್ಪಷ್ಟವಾಗಿ ಕೆಲಸ ಮಾಡೋದು ಸರ್ವೇ ಸಾಮಾನ್ಯ. ಎಲ್ಲ ಒಂದು ರೀತಿ ಕಾಂಗ್ರೆಸ್ಸಿಗರು ಇದರಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಒಂದು ರಾಮನ ಪ್ರತಿಷ್ಠಾಪನೆ ದೇಶಾದ್ಯಂತ ವಿಶ್ವಾದ್ಯಂತ ಇಷ್ಟೊಂದು ಹೆಸರು ಮಾಡುತ್ತೆ ಅಂತಕ್ಕಂಥ ಪರಿಕಲ್ಪನೆ ಅವ್ರಿಗೆ ಇತ್ತ ಇಲ್ವೋ ಗೊತ್ತಿಲ್ಲ. ಅವರು ಯಾವಾಗ ಈ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆಗೆ ಮುಂದಾದರೂ ಅದು ಟ್ರಸ್ಟಿನ ವತಿಯಿಂದ ಆಗಿರ್ತಕ್ಕಂಥ ಅವ್ರಿಗೂ ಗೊತ್ತಿದೆ. ಅವ್ರೇನು ಮಾಡ್ತಿದ್ದಾರೆ ಅಂತಂದರೆ, ಇವತ್ತು ಯಾವ ಸರ್ಕಾರಗಳಿದೆಯೋ ಸರ್ಕಾರಗಳಲ್ಲಿರ್ತಕ್ಕಂಥ ಕೇಂದ್ರದ ವರಿಷ್ಠಗಳನ್ನ ಕರೆಯೋದು ಸರ್ವೇ ಸಾಮಾನ್ಯ. ಒಂದು. ಎರಡನೇದು, ಅವರ ಹೇಳಿಕೆಗಳಲ್ಲಿ ಯಾವಾಗ ಇಷ್ಟು ದೊಡ್ಡ ಮಟ್ಟಕ್ಕೆ ಈ ರಾಮಜನ್ಮ ಭೂಮಿಯ ವಿವಾದ ಬಂದು ಇವತ್ತು ಪ್ರತಿಷ್ಠಾಪನೆ ಆದ ನಂತರ ದೇಶದಲ್ಲೆಲ್ಲೋ ಬದಲಾವಣೆ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಅವರ ಹೇಳಿಕೆಗಳು ತುಂಬ ಗೊಂದಲ ಆಗಿತ್ತು. ಈಗ ತಾನೇ ನಮ್ಮ ಕಾಂಗ್ರೆಸ್ ವಕ್ತಾರರು ಒಂದು ಮಾತನ್ನು ಹೇಳ್ತಾರೆ, ಸೆಕ್ಯುಲರ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಹಾಗಾದರೆ ನಿಮಗೆ ಯಾವ ಧರ್ಮಗಳು ಯಾವ ಜಾತಿಗಳು ಸೆಕ್ಯುಲರಿಸಮಲ್ಲಿ ಕಾಣಿಸ್ತಾ ಇದ್ದಾವೆ, ಹಾಗಾದರೆ ಹಿಂದೂ ಧರ್ಮ ನಿಮಗೆ ಕಾಣಿಸ್ಲಿಲ್ವಾ? ಗೊಂದಲದ ಎಷ್ಟು ಮಟ್ಟಕ್ಕೆ ಅವ್ರು ಗೊಂದಲವಾಗಿದ್ದಾರೆ ಅಂತಂದರೆ, ಅವರು ಮುಖ್ಯಮಂತ್ರಿಗಳು ಹೇಳ್ತಾರೆ ಕೆಲವು ಸಂದರ್ಭದಲ್ಲಿ, ನಾನು ರಾಮ, ನನ್ನ ಹೆಸರಲ್ಲಿ ರಾಮ ಇದೆ, ಯಾಕೆ ರಾಮ ಜನ್ಮಭೂಮಿಗೆ ಅಲ್ಲಿಗೆ ಹೋಗಿ ನಾವು ದರ್ಶನ ಮಾಡ್ಕೊಂಬರ್ಬೇಕು? ಹಾಗಾದರೆ ನಿಮ್ಮ ಹುಟ್ಟೂರು ಯಾವ್ದು ಸ್ವಾಮಿ? ಯಾಕೆ ನಿಮ್ಮ ಹುಟ್ಟೂರು ಅಂತ ಹೇಳ್ಕೊತೀರಾ? ಹಂಗ ಹೇಳಿಕೆ ನೋಡ್ಬೇಕು ಅಂದ್ರೆ DKಶಿ ಅವರು ಹೇಳ್ತಾರೆ ನನ್ನ ಹೆಸರಲ್ಲೂ ಶಿವ ಇದೆ ಅಂತ. ಪ್ರದೀಪ್ ಈಶ್ವರ್ ಅವರು ಹೇಳಿದ್ರು ನನ್ನ ಎದೆ ಬಗದ್ರೆ ಅಲ್ಲಿ ಸಿದ್ದರಾಮಯ್ಯ ನೋಡಿ, ಒಂದು ನಿಮಿಷ 6 ತಿಂಗಳಕ್ಕಿಂತ ಮುಂಚೆ ಹೆಂಗಿದ್ರಿ, ಈಗ ಯಾಕೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಹೋಗ್ತಾ ಇದ್ದೀರಾ? ನೀವು ಹೇಳ್ತಿದ್ರಿ ನಾನ್ ಸೆಕ್ಯುಲರ್ ಅಂತ ಹೇಳ್ತಾ ಇದ್ರಿ, ಈಗ ಜಸ್ಟ್ 6 ತಿಂಗಳ ಕೆಳಗಡೆ ನಿಮಗೆ ಇದು ಜ್ಞಾನೋದಯ ಆಯ್ತಾ? ನಿಮಗೆ 6 ತಿಂಗಳ ಅಯ್ಯೋ ಇಷ್ಟು ವರ್ಷ ನಾನು ಮಾಡಿದ ತಪ್ಪು, ನಾನು ಸೆಕ್ಯುಲರ್ ಇಲ್ಲ, ಈಗ ನಾನು ಮಾತ್ರ ಹಿಂದೂಗಳ ಪರವಾಗಿ ಮಾತ್ರ ಇರ್ತೀನಿ ಅಥವಾ ಬೇರೆಯವ್ರ ಪರವಾಗಿ ನಾನು ಇರೋದಿಲ್ಲ ಅಂತಕ್ಕಂಥದ್ದನ್ನ ನೀವು ನಾಗೇಂದ್ರ ಪ್ರಸಾದ್ ಈಗ ಇವರು ಹೇಳ್ತಾರೆ 2014ರಲ್ಲಿ ದೇವೇಗೌಡರು ಇದೇ ಮೋದಿಯನ್ನ ಚುನಾವಣೆಗಿಂತ ಮುಂಚೆ ಬೈತಾ ಇದ್ರು, ಆದ್ರೆ ಈಗ ಸಿಚುವೇಶನ್ ಬದಲಾಗಿದೆ ಅಂತ. ಹಾಗೆ ನೋಡಿದ್ರೆ HC ಯೋಗೇಶ್ ಅವರೇ ಈಗ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ JDS ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇತ್ತು, ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇತ್ತು. ನನಗೆ ಅವ್ರಿಗೆ ಉತ್ತರ ಕೊಡ್ಬೇಕಾಗುತ್ತೆ. ಅವ್ರು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾವು ಯಾವತ್ತೂ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಿಗಳಾದಾಗ ಎಷ್ಟು ಪಾರ್ಲಿಮೆಂಟ್ ಇಂದ ಯಾವಾಗ ಆಗ್ಲಿ ನಮಗೆ MLA ಟಿಕೆಟಿಗಾರ ಒಂದ್ 4-4 ಸೀಟ್ ಆಗ್ಲೇನ ಲೆಕ್ಕಾಚಾರಕ್ಕೆ ಏನ್ ಕೇಳೋಣ ಹೇಳಿ ನೋಡೋಣ. ಅವ್ರು ಈ ಬಿಡ್ತಾರ? ಅದು ಇವ್ರಿಗೆ ಮೋದಿ ಅವರಿಗೆ ಆಶ್ಚರ್ಯ ಆಗ್ಬಿಡ್ತದೆ. ದೇವೇಗೌಡರು ಮಗನಿಗೂ ಕೂಡ ಗೊತ್ತಾಗಲ್ಲ. HC ಯೋಗೇಶ್ ಅವರೇ ಕಳೆದ ಬಾರಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಜಾಗದಲ್ಲಿ ಬಿಜೆಪಿ ಕೂತ್ಕೊಂಡು ಇದೇ ಪ್ರಶ್ನೆ ಕೇಳ್ತಾ ಇತ್ತು. ಒಂದೇ ಸಲ ಬಿಜೆಪಿ ಸಪೋರ್ಟ್ ಬೇಕು, ನಿಮ್ಗೆಲ್ಲೋ ಒಂದ್ ಕಡೆ ನರೇಂದ್ರ ಮೋದಿ ಅವರು ಪ್ರಧಾನಿ ಇದ್ದಾರೆ, ಅವರ ಆಶೀರ್ವಾದ ಬೇಕು ಅಂತ ಹೇಳಿ ನೀವು ಇದನ್ನ ಸಿದ್ಧಾಂತ ಹೋರಾಟಗಳಲ್ಲಿ ಚೇಂಜ್ ಮಾಡಬೇಡಿ ನೀವು. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಜಾಗದಲ್ಲಿ ಬಿಜೆಪಿ ಕುತ್ಕೊಂಡು ಇದೇ ಪ್ರಶ್ನೆ ಕೇಳಿತ್ತು, ಆಗ ಬಿಜೆಪಿಗೆ ಏನು ಉತ್ತರವನ್ನ JDS ಕೊಟ್ಟಿತ್ತು, ಈಗ ನಿಮಗೂ ಅದೇ ಉತ್ತರವನ್ನ ಕೊಡ್ತಾ ಇದ್ದಾರೆ ಅವರು. ಈಗ ನೋಡಿ, ಶ್ರೀಮಾನ್ ದೇವೇಗೌಡರು ಈ ದೇಶದ ಪ್ರಧಾನಿಗಳಾದಾಗ 10 ತಿಂಗಳ ಅವಧಿಯಲ್ಲಿ ಅವರು ಈ ದೇಶದ ಅಭಿವೃದ್ಧಿನ ಎಲ್ಲ ಜಾತಿ ಧರ್ಮಗಳನ್ನು ತಗೊಂಡು ಒಟ್ಟಾಗಿ ಯಾವ ರೀತಿ ಈ ದೇಶದ ಸರ್ಕಾರವನ್ನು ನಡೆಸ್ಕೊಂಡೋದ್ರು, ಸಹಿಸಕ್ಕಾಗದೆ ಅವತ್ತು ದೇವೇಗೌಡರನ್ನು ತೆಗೆದವರು ಯಾರು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಕಳೆದ ಚುನಾವಣೆಗಳಲ್ಲಿ ಕುಮಾರಸ್ವಾಮಿ ಅವರು ಏನೊಂದು ಮುಖ್ಯಮಂತ್ರಿಗಳಾಗುವಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಂಪೂರ್ಣ ಸರ್ಕಾರ ಸಿಗಲಿಲ್ಲ.
ಆವತ್ತು ಕೂಡ ನಾವು ಜಾತ್ಯತೀತ ಪಕ್ಷಗಳ ಜೊತೆ ನಾವು ಸರ್ಕಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಶಾಂತಿವನದಲ್ಲಿ ಕೂತ್ಕೊಂಡು ಏನಂತ ಹೇಳಿದ್ರಿ, 100 ದಿವಸದ ಮೇಲೆ ಈ ಸರ್ಕಾರ ಇರಲ್ಲ ಅಂತ ಹೇಳಿ. ನಿಮಗೆ ಜಾತ್ಯತೀತ ಪಕ್ಷಗಳು ಬೆಳೆಯತಕ್ಕಂಥದ್ದು ನಿಮಗೆ ಇಷ್ಟ ಇಲ್ಲ, ಅವ್ರನ್ನ ತುಳಿಬೇಕು ಅಂತಕ್ಕಂಥದ್ದು ನಿಮ್ದು. ಶ್ರೀಮಾನ್ ನಮ್ಮ ನರೇಂದ್ರ ಮೋದಿ ಅವರು ಏನಂತ ಹೇಳ್ತಾರೆ, ಸನ್ಮಾನ್ ನನಗೆ ತಂದೆ ಇಲ್ಲ, ದೇವೇಗೌಡರು ನನ್ನ ತಂದೆ ಸಮಾನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. 10 ತಿಂಗಳು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಯಾವ ರೀತಿ ಶಾಶ್ವತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ದಯವಿಟ್ಟು ಅದು ತಿಳ್ಕೊಳ್ಳಿ. ಯಾವತ್ತು ನೀವು ಪ್ರಾದೇಶಿಕ ಪಕ್ಷಗಳನ್ನ ಸರ್ವನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿ, ಈ ದೇಶದಲ್ಲಿ ಕಾಂಗ್ರೆಸ್ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಇದೇನೇನೆ. ನೀವು ಅಂತಕ್ಕಂಥ ಒಂದ್ಸತಿ ನಡೆದಿರ್ತಕ್ಕಂಥ ಸರ್ಕಾರ ಕಳೆದ 7 ತಿಂಗಳಲ್ಲಿ ಭಾಷೆ ಬಗ್ಗೆ ನೀವು ಕೊಟ್ಟಿರ್ತಕ್ಕಂಥ ಕೊಡುಗೆ 45 ವರ್ಷಗಳಲ್ಲಿ ನಮ್ಮಂತವರಿದ್ದಾರಿಂದ ಪ್ರಾದೇಶಿಕ ಪಕ್ಷಗಳೇ ನೆಲ ಜಲ ನಮ್ಮ ಭಾಷೆ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥದ್ದು. ಏನ್ ಮಾಡಿದ್ದೀರಾ ನೀವು ಕರ್ನಾಟಕಕ್ಕೆ? ಕುಮಾರಸ್ವಾಮಿ ಹೆಚ್ಚು ಕಮ್ಮಿ 400 ಲೋಕಸಭೆ ಹೋಗ್ಬೇಕು ಅಂತ ಹೇಳ್ತಿದ್ದೀರಿ. ಅವ್ರ ಕುಟುಂಬದಲ್ಲಿ ಸುಮಾರು 9 ಜನ ಇದ್ದಾರೆ. ನೀವು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ 3-4 ಅದರಲ್ಲಿ ಜಾತ್ಯತೀತವಾಗಿ ಸ್ವಾಮೀಜಿಗಳ ಆಹ್ವಾನದ ಹಿಂದೆ ಲೆಕ್ಕಾಚಾರ ಇದೆಯಾ ಅನ್ನೋ ಪ್ರಶ್ನೆ ಏನಿದೆ. ಸ್ವಾಮೀಜಿಗಳಿಗೆ ಆಹ್ವಾನ ಕೊಟ್ಟಿಲ್ಲ ಅಂದಿದ್ರೆ ಏನ್ ಹೇಳ್ತಿದ್ರಿ ನೀವು? ಹಾಗಾದ್ರೆ ಒಂದ್ ವೇಳೆ ಸ್ವಾಮೀಜಿಗಳಿಗೆ ಆಹ್ವಾನ ಕೊಟ್ಟಿಲ್ಲ ಅಂದಿದ್ರೆ ಆಗ ನಿಮ್ಮ ಸ್ಟ್ಯಾಂಡ್ ಏನಾಗಿತ್ತು? ನಿಮ್ಮ ಹೇಳಿಕೆಗಳೇನಾಗಿತ್ತು? ಮೇಡಮ್, ಸ್ವಾಮೀಜಿಗಳಿಗೆ ಆಹ್ವಾನ ಕೊಟ್ಟಿರೋದು ಉಂಟು. ನಮಗೂ ಸ್ವಾಮಿಗಳು, ನಾನು ಮಾತಾಡ್ಬೇಕಾದ್ರೆ ಹೇಳಿದೆ ನಾನು ಒಬ್ಬ ಹಿಂದೂನೇ ಅಂತೇಳಿ. ಆದ್ರೆ ನಮ್ಮ ಯೋಚನೆಗಳೆಲ್ಲ ಸರ್ವರಿಗೂ ಸಮಪಾಲು ಸಮಬಾಳು ಬಂದಿರ್ತಕ್ಕಂಥ ಎಲ್ಲಾ ಸ್ವಾಮಿಗಳು, 1 ನಿಮಿಷ ಕೇಳಿಲಿ, ಬಂದಿರ್ತಕ್ಕಂಥ ಎಲ್ಲಾ ಸ್ವಾಮಿಗಳು ಬಸವಣ್ಣನ ಅನುಯಾಯಿ ಸ್ವಾಮಿಗಳೇ. ಇವನಾರವ ನಮ್ಮವ ಅಂತಕ್ಕಂಥ ಹೇಳ್ತಕ್ಕಂಥ ಸುತ್ತೂರು ಸ್ವಾಮಿಗಳು, ನಿಮ್ಮ ವಚನಾನಂದ ಸ್ವಾಮಿಗಳು, ಇವರೆಲ್ಲ ಯಾರು? ಇವರೆಲ್ಲರೂ ಕೂಡ ಬಸವಣ್ಣನೂ ನಂಬಿರ್ತಕ್ಕಂಥವ್ರು, ಅಲ್ಲನೂ ಕೂಡ ನಂಬಿರ್ತಕ್ಕಂಥವ್ರು, ಯೇಸುನು ಕೂಡ ನಂಬಿರ್ತಕ್ಕಂಥವ್ರು. ಯಾಕಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಬಸವಣ್ಣನ ಅನುಯಾಯಿಗಳು ಇವತ್ತು ಬಂದಿರ್ತಕ್ಕಂಥವ್ರು ಇವತ್ತು. ಹಾಗಾಗಿ ಸ್ವಾಮೀಜಿಗಳು ಬಂದಿದ್ದಾರೆ ಅಂತ ಹೇಳಿದ್ರೆ ಸ್ವಾಮೀಜಿಗಳು ಸುತ್ತೂರು ಸ್ವಾಮಿಗಳ ಹತ್ರ ಹೋಗಿ ಅವ್ರೇನು ಜಾತ್ಯತೀತ ಮಾಡ್ತಾರೆ ಇವತ್ತು? ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸಮಬಾಳು ಅಂತಕ್ಕಂಥ ಸುತ್ತೂರು ಸ್ವಾಮಿಗಳು ಇವತ್ತು ಬಸವಣ್ಣನ ಅನುಯಾಯಿಗಳು. ಅವ್ರಂದ್ರೆ ಸುತ್ತೂರು ಸ್ವಾಮಿಗಳಿಗೆ ಕೇಳಿ, ನೀವು ಬಲಿ ಹಿಂದೂಗಳ ಪರವಾಗಿ ಅಂತ ಕೇಳಿ. ಈ ಜಗತ್ತಲ್ಲಿ ಬಾಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಂದು ನಮ್ಮವ ಆಯ್ತು ಸ್ವಾಮಿ, ನೀವ್ ಯಾಕೆ ಹೋಗ್ಲಿಲ್ಲ ದಯವಿಟ್ಟು ಹೇಳಿ. ಯಾರು ಕೂಡ ಹಿಂದೂಗಳ ಪರವಾಗಿ ಇದ್ದಂತವ್ರು ಅಂತಲ್ಲ. ನಿಮ್ಮ ಅಧ್ಯಕ್ಷರು ಯಾಕೆ ಹೋಗ್ಲಿಲ್ಲ? ಸನ್ಮಾನ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯಾಕೆ ಹೋಗ್ಲಿಲ್ಲ? ಧೀರಜ್ ಚೌಧರಿ ಅವರು ಯಾಕೆ ಹೋಗ್ಲಿಲ್ಲ? ಅದನ್ನ ಹೇಳಿ. 2019ರಲ್ಲಿ ಅಲ್ಲ ಅದೇ ಹೇಳಿ. ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಇನ್ವಿಟೇಷನ್ ಬಂತಲ್ಲ, ಅದನ್ನ ಯಾಕೆ ಕಳಿಸಲಿಲ್ಲ ತಾವು? ರಾಮ ಬಂದ್ರು ಸಿದ್ದರಾಮಯ್ಯ ಅವರು ಯಾಕೆ ಹೋಗಲಿಲ್ಲ? ನಾನೊಬ್ಬ 1 ನಿಮಿಷ ಕೇಳಿಲಿ, ನಾನೊಬ್ಬ ಅಲ್ಲ ಸರ್, ಯೋಗೇಶ್ ಅವರೇ, ನಿಮ್ಮ ಪಕ್ಷದ ಅಧ್ಯಕ್ಷರು ಯಾಕೆ ಹೋಗಿಲ್ಲ ಹೇಳಿ? ನಿಮ್ಮ ಪಕ್ಷದ ಅಧ್ಯಕ್ಷರು ಯಾಕೆ ಆಹ್ವಾನ ಇದ್ರಲ್ಲ, ಯಾಕೆ ಹೋಗಿಲ್ಲ ಹೇಳಿ? ಜನಗಳ ಬಗ್ಗೆ ಯೋಚನೆ ಇದೆ, ಜನಗಳ ಪರವಾಗಿ ಏನ್ ತಲುಪಿಸಬೇಕು ಅನ್ನೋದು ಯೋಚನೆ ಇದೆ, ಗ್ಯಾರಂಟಿ ಆಗಬೇಕು. ಬಜೆಟ್ ಇದೆ, ಯಾಕೆ ಹೋಗಿಲ್ಲ ಅವರಲ್ಲಿ ಹೇಳಿ? ನಾನು ಈ ಬಜೆಟ್ ಅಲ್ಲಿ ಜನಗಳಿಗೆ ಏನ್ ಯಾಕೆ ಹೋಗಿಲ್ಲ ಹೇಳಿ ಫಸ್ಟ್? ಅದನ್ನೆಲ್ಲ ಆದ್ಮೇಲೆ ಹಿಂದೂಗಳ ಬಗ್ಗೆ ಕಾಳಜಿ ಇದ್ರೆ ಯಾಕೆ ಹೋಗಿಲ್ಲ? ನಾನು ಹೋಗ್ತೀನಿ. ಖರ್ಗೆ ಅವ್ರು ಯಾಕೆ ಹೋಗಿಲ್ಲ? ಬಜೆಟ್ ಅಲ್ಲಿ ಬಿಸಿ ಇದೀನಿ. ಖರ್ಗೆ ಅವ್ರು ಯಾಕೆ ಹೋಗಿಲ್ಲ? ಸ್ವಾಮಿ ಹಂಗಾರೆ ಹೋಗ್ ಬಂದ್ಬಿಟ್ರೆ ಎಲ್ಲಾದು ಮುಗ್ದೋಯ್ತಾ? ಆಯ್ತು, ಒಂದ್ ಕೇಳ್ತೀನಿ, ವಾಟ್ ಈಸ್ ನೆಕ್ಸ್ಟ್ ಆಫ್ಟರ್ ರಾಮ ಮಂದಿರ? ಕೇಳಿಲಿ, ನಿಮ್ಮ ರಾಮ ಮಂದಿರ ಆದ್ಮೇಲೆ ಏನು? ಹೌದು, ನಮ್ಮ ರಾಮ ಮಂದಿರ ಆದ್ಮೇಲೆ ಈಗ ರಾಮನ ಕಾಲ ಇನ್ಮೇಲೆ ಯಾರ ಮೇಲೂ ಕೇಸ್ ಹಾಕ್ಬಿಟ್ಟು ರಾಮರಾಜ್ಯ ಆಗ್ಬೇಕು ಅಂತ. ನಿಮ್ಮ ರಾಮ ಮಂದಿರ ಅಲ್ಲ, ನೀವು ಹೇಳೋ ಪ್ರಕಾರ ನಿಮ್ಮ ರಾಮ ಮಂದಿರ, ನಮ್ಮ ರಾಮ ಮಂದಿರ ಇದು ಭಾರತೀಯ ರಾಮ ಮಂದಿರ ನೋಡಿ. ಯಾರ ಮೇಲೂ ನೀವು ಕೂಡ ಹಿಂದೂಗಳಾಗ್ಲಿ ಕೇಸ್ ಹಾಕ್ಬೇಡಿ. ನೀವು ರಾಮರಾಜ್ಯ ತಾನೆ, ನಾವು ರಾಮ ಮಂದಿರ ಅಂತ ಹೇಳ್ತಾ ಇದ್ದಾರೆ, ನಿಮ್ಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ನಿಮ್ಮ ರಾಮ ಮಂದಿರ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ಮಾತಾಡ್ತೀನಿ. ರಾಮ ಮಂದಿರ ಅನ್ನೋದು ಕೋಟ್ಯಾಂತರ ಭಾರತೀಯರ ಒಂದು ಭಾವನೆ, ಅದೊಂದು ಭಕ್ತಿ, ಅದೊಂದು ಶಕ್ತಿ.
ಆದ್ರೆ ಅದಕ್ಕೆ ರಾಜಕೀಯ ಅನ್ನೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ತಳಕ್ ಹಾಕೊಂಡಿರೋದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ದುರಂತ. ಆದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ರಾಮ ಮಂದಿರದ ಹೋರಾಟ ಏನಿದೆ, 100 ವರ್ಷಗಳ ಹೋರಾಟ ಇದು ಇಲ್ಲಿಗೆ ಬಂದು ನಿಂತಿದೆ. ಇವತ್ತು ರಾಮ ಮಂದಿರ ತಲೆ ಎತ್ತಿದೆ ಅಂತ ಅಂದ್ರೆ ಅದಕ್ಕೆ ಯಾರು ಕಾರಣವೋ ಅವ್ರು ಮೈಲೇಜ್ ತಗೋತಾರೆ, ಅದ್ರಲ್ಲಿ ತಪ್ಪೇನಿದು ಅನ್ನೋ ಮಾತು ಕೂಡ ಇದೆ. ಚರ್ಚೆ ಮುಂದುವರಿಯುತ್ತೆ, ಒಂದು ಚಿಕ್ಕ ಬ್ರೇಕ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.